ನಮಸ್ತೆ ವೀವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಟ್ಯಾರೋಟ್ ಕಾರ್ಡ್ ರೀಡರ್ ಹಾಗೂ ಕೋಚ್, ಸ್ಪಿರಿಚುವಲ್ ಹೀಲರ್. ಓಕೆ, ಇವತ್ತು ನಿಮಗೆ ಪಿಕಪ್ ಪೈಲ್ ಕಾರ್ಡ್ ರೀಡಿಂಗನ್ನು ಮಾಡ್ತಾಯಿದ್ದೀವಿ. ಸೊ ಅದಕ್ಕಾಗಿ ಮೊದಲನೇದಾಗಿ ನಿಮಗೆ ಮೂನ್ ಸ್ಟೋನ್ ಒಂದು ಇಡ್ತಾಯಿದ್ದೀನಿ, ಇನ್ನೊಂದು ಬಂದು ರೋಸ್ ಕ್ವಾರ್ಟ್ಸ್. ಓಕೆ, ಸೊ ಐ ಹೋಪ್ ನಿಮಗೆ ಇದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತೇಳಿ ಭಾವಿಸ್ತೀನಿ. ಓಕೆ, ರೈನ್ಬೋ ಮೂನ್ ಸ್ಟೋನ್ ಟಂಬಲ್, ಇದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದ್ದರೆ ನೀವು ಈ ಪೈಲನ್ನು ಪಿಕ್ ಮಾಡ್ಬೋದು. ಹಾಗೆ ಇದು ರೋಸ್ ಕ್ವಾರ್ಟ್ಸ್. ಓಕೆ, ರೋಸ್ ಕ್ವಾರ್ಟ್ಸ್ ಯಾರಿಗೆ ಅಟ್ರಾಕ್ಟ್ ಆಗ್ತಾ ಇದೆ ನೀವು ಈ ಪೈಲನ್ನು ಆಯ್ಕೆ ಮಾಡ್ಬೋದು. ಓಕೆ, ಸೊ 1-2 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಓಕೆ, ಹಾಗೆ ನಿಮಗೆ ಯಾವ ವಿಚಾರಕ್ಕೆ, ಐ ಆಮ್ ಸಾರಿ ಬ್ಯಾಕ್ಗ್ರೌಂಡ್ ವಾಯ್ಸ್ ನಾಯ್ಸ್ ಆಗ್ತಾಯಿದ್ರೆ, ನಿಮಗೆ ಯಾವ ವಿಚಾರಕ್ಕೆ ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದ್ರು ಪ್ರಶ್ನೆಗಳು ಕಾಡ್ತಾ ಇದ್ದರೆ, ದ್ವಂದ್ವಗಳಿದ್ದರೆ, ಓಕೆ, ಕನ್ಫ್ಯೂಷನ್ಸ್ ಇದ್ದರೆ ಯೂನಿವರ್ಸ್ ಹತ್ರ ಗೈಡೆನ್ಸ್ಗೋಸ್ಕರ ನೀವು ಒಂದು ರೀಡಿಂಗನ್ನು ನೋಡ್ಬೋದು. ಓಕೆ, ಸಿಚುವೇಶನ್ ಏನೇ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ ಮ್ಯಾರೇಜ್ ವೈಸ್ ಆಗಿರ್ಬೋದು, ಓಕೆ, ಹೆಲ್ತ್ ಆಗಿರ್ಬೋದು ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಜರ್ನಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಓಕೆ, ರಿಲೇಷನ್ಶಿಪ್ ಯಾವುದಾದ್ರೂ ಆಗಿರ್ಬೋದು, ರೊಮ್ಯಾಂಟಿಕ್, ನಾನ್ ರೊಮ್ಯಾಂಟಿಕ್. ಓಕೆ, ಓಕೆ, ಪೈಲ್ 1 ರೈನ್ಬೋ ಮೂನ್ ಸ್ಟೋನ್, ಪೈಲ್ 2 ರೋಸ್ ಕ್ವಾರ್ಟ್ಸ್. ಓಕೆ, ಯಾವ್ದಾದ್ರು ಒಂದನ್ನು ಪಿಕ್ ಮಾಡ್ಬೋದು, ಅಥವಾ ನೀವು ಪಾಸ್ ಮಾಡಿಬಿಟ್ಟು ಕೂಡ ಮೆಡಿಟೇಟ್ ಮಾಡಿ ಪೈಲನ್ನು ಆಯ್ಕೆ ಮಾಡ್ಕೋಬೋದು. ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೋಬೋದು. ಓಕೆ, ಆಮೇಲೆ ರೀಡಿಂಗ್ ನೋಡಿ. ಸೊ ಈಗ ನಾನು ಪೈಲ್ 1 ರೈನ್ಬೋ ಮೂನ್ ಸ್ಟೋನ್ಗೆ ಗೈಡೆನ್ಸನ್ನು ಕೊಡ್ತಾಯಿದ್ದೀನಿ. ಓಕೆ, ಯೂನಿವರ್ಸ್ ಏನು ಗೈಡ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಒಂದು ಸಿಚುವೇಶನನ್ನು ನೀವು ಹೇಳ್ಕೊಂಡಿದ್ದು ಏನು ರೀಡಿಂಗ್ ಬರ್ತಾ ಇದೆ ಅಂತೇಳಿ ನೋಡೋಣ, ಚೆಕ್ ಮಾಡೋಣ. ಪೈಲ್ 2 ನಿಮಗೆ ನೆಕ್ಸ್ಟ್ ರೀಡಿಂಗ್ ಮಾಡ್ತೀನಿ. ಪೈಲ್ 1 ತುಂಬಾ ಫೈನಾನ್ಷಿಯಲ್ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ಫೈನಾನ್ಷಿಯಲಿ ಗೇನ್, ಫೈನಾನ್ಷಿಯಲಿ ಮನಿ ಅರ್ನಿಂಗ್, ಫೈನಾನ್ಷಿಯಲಿ ಸ್ಟೆಬಿಲಿಟಿಗೋಸ್ಕರ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಅಂದರೆ ನೀವು ದುಡಿತಾ ಇರುವಂತಹ ದುಡ್ಡು ನಿಮ್ಮ ಜೀವನ ಸರಿ ಹೊಂದಿಸೋಕ್ಕಾಗ್ತಾಯಿದೆ, ಅಂದರೆ ಖರ್ಚು ವೆಚ್ಚಕ್ಕೆ ಆಗ್ತಾಯಿದೆ, ಬಟ್ ಅದು ಸೇವಿಂಗ್ ಆಗ್ತಾಯಿಲ್ಲ. ಇದು ನಿಮಗೆ ಎಲ್ಲೋ ಒಂದು ಕಡೆ ಎಮೋಷ್ನಲಿ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ ನೀವು. ಓಕೆ, ಕೆಲವರು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ. ಓಕೆ, ಆ ಇನ್ವೆಸ್ಟ್ಮೆಂಟ್ ದುಡ್ಡನ್ನು ತಗೊಳ್ಳೋಕ್ಕಾಗ್ತಾ ಇಲ್ಲ, ಬಹುಶಃ ಎಲ್ಲೋ ಸಿಕ್ಕಾಕೊಂಡಿದ್ದೀರಾ. ಓಕೆ, ನಿಮ್ಮ ದುಡ್ಡಿದೆ, ಓಕೆ, ಬಟ್ ಅದು ನಿಮ್ಮ ಕೈಯನ್ನು ಹಿಡಿತಾ ಇಲ್ಲ. ಇದು ನನಗಿಲ್ಲಿ ಕಾಣ್ತಾ ಇರೋದು. ಹಾಗೆಯೇ ಇನ್ನು ಕೆಲವ್ರದ್ದು ಎಮೋಷ್ನಲ್ ರಿಲೇಷನ್ಶಿಪ್. ಓಕೆ, ಸೊ ಸ್ಪೆಷಲಿ ಇಲ್ಲಿ ಫ್ಯಾಮಿಲಿಗೋಸ್ಕರ ನೀವು ತುಂಬ 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 ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಓಕೆ, ಹೆಂಡತಿ ಚೆನ್ನಾಗಿರಲಿ, ಮಕ್ಕಳು ಚೆನ್ನಾಗಿರಲಿ ಅಂತ ನೀವು ನಿಮ್ಮ ಒಂದು ಖುಷಿಯನ್ನು
ನೀವು ತ್ಯಾಗ ಮಾಡಿರೋದು. ಓಕೆ, ಸೊ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಬಟ್ಟೆ ಕೊಡಿಸ್ತೀರಿ, ಬಟ್ ನೀವು ಬಟ್ಟೆ ತಗೊಳ್ತಾ ಇಲ್ಲ, ಅಥವಾ ಕಡಿಮೆ ರೇಟಿಂದು ಓಕೆ ನಾನ್ ಬ್ರ್ಯಾಂಡೆಡ್ ಬಟ್ಟೆಯನ್ನು ಹಾಕೋದು ಅಥವಾ ಶೂಸ್ ತಗೊಳ್ಳದೆ ಇರೋದು. ಓಕೆ, ನಿಮಗೆ ಇಷ್ಟ ಆಗಿರೋದನ್ನು ತ್ಯಾಗ ಮಾಡಿಬಿಟ್ಟು ನೀವು ನಿಮ್ಮ ಫ್ಯಾಮಿಲಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀರ, ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರ. ಬಟ್ ಅದು ಎಲ್ಲೋ ನಿಮ್ಮ ಮಿಸ್ಸಸ್ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಂದರೆ ನಿಮ್ಮ ಮಿಸ್ಸಸ್ನ ಹ್ಯಾಪಿನೆಸ್, ನಿಮ್ಮ ಮಿಸ್ಸಸ್ಗೆ ಎಷ್ಟು ಕೊಡಬೇಕೋ, ಮಕ್ಕಳಿಗೆ ಎಷ್ಟು ಕೊಡಬೇಕೋ ಎಲ್ಲ ಕೊಟ್ಟರು ನಿಮ್ಮ ಮಿಸ್ಸಸ್ಗೆ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾಯಿಲ್ಲ. ಸೊ ಅವ್ರಿಗೆ ನೀವೆಷ್ಟೇ ಮಾಡಿದ್ರು ಕಮ್ಮಿ ಅನ್ನಿಸ್ತಾ ಇದೆ. ಈ ಕಾರಣದಿಂದ ನಿಮ್ಮ ಮಿಸ್ಸಸ್ಸು ನಿಮ್ಮ ಜೊತೆ ಜಗಳ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಇಲ್ಲಿ ಕೆಲವು ಫೀಮೇಲ್ಸ್ ಏನಂತ ಅಂದರೆ ಫೈನಾನ್ಷಿಯಲಿ ಇದೆ. ಓಕೆ, ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ, ಎಲ್ಲ ಇದೆ. ಓಕೆ, ಉಟ್ಕೊಳ್ಳೋಕ್ಕೆ ಬಟ್ಟೆ ಇದೆ, ತಿನ್ನೋಕ್ಕೆ ಅನ್ನ ಇದೆ, ಮಲ್ಗೋಕ್ಕೆ ಮನೆ ಇದೆ, ಮಂಚನೂ ಇದೆ. ಓಕೆ, ನಿಮಗೆ ಅಂತ ಸಪ್ರೇಟ್ ರೂಮ್ ಇದೆ. ಓಕೆ, ಬಟ್ ಮಾನಸಿಕ ನೆಮ್ಮದಿ ಇಲ್ಲ, ಖುಷಿ ಇಲ್ಲ. ಓಕೆ, ನೀವೆಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲೂ ನಿಮಗೊಂಥರ ಖುಷಿ ಇದೆ, ಯಾಕಂದರೆ ಮನಿ ಗೇನ್ ಆಗ್ತಾ ಇದೆ, ಮನಿ ಬರ್ತಾ ಇದೆ. ಓಕೆ, ನೀವು ದುಡಿತಾ ಇರೋದಕ್ಕೆ ಪ್ರತಿಫಲ ನಿಮಗೆ ಸಿಗ್ತಾ ಇದೆ, ದುಡ್ಡಿದೆ. ಓಕೆ, ಬಟ್ ನೀವು ಅದನ್ನು ಎಂಜಾಯ್ ಮಾಡ್ತಾ ಇಲ್ಲ. ಓಕೆ, ಹಾಗೆಯೇ ಎಮೋಷ್ನಲಿ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆ, ಇನ್ನು ಇಲ್ಲಿ ಕೆಲವರು ನೀವು ಸಿಂಗಲ್ ಇರ್ಬೋದು, ಮ್ಯಾರೇಜ್ಗೋಸ್ಕರ ಕಾಯ್ತಾ ಇದ್ದೀರಿ, ಮನಿ ಇದೆ, ದುಡ್ಡಿದೆ, ಬೇಕಾದ್ರೆ ಮದುವೆ ಮಾಡ್ಕೊಳ್ಳೋಷ್ಟು ಲೆವೆಲಿಗೆ ನೀವು ದುಡ್ಡನ್ನು ಜೋಡಿಸಿಟ್ಟಿದ್ದೀರಿ. ಓಕೆ, ಅಥವಾ ಮದುವೆ ಬೇಕಾಗಿರುವಂತಹ ನೀವು ಬಂಗಾರ ಮಾಡ್ಕೊಳ್ಳೋದಾಗಿರ್ಬೋದು, ಓಕೆ, ಬಟ್ಟೆ ತೊಗೊಳೋದಾಗಿರ್ಬೋದು, ಅದೆಲ್ಲ ಆಲ್ರೆಡಿ ತೆಗೆದಿಟ್ಟಿದ್ದೀರಿ. ಬಟ್ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇಲ್ಲ. ಇದು ನಿಮಗೆ ಸ್ಟಕ್ ಫೀಲ್ ಮಾಡ್ತಾ ಇರೋದು ನನಗೆ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಇನ್ನು ಇಲ್ಲಿ ತಾಯಂದರು ನೀವಿದ್ರೆ ನಿಮಗೆ ಕೆಲವರಿಗೆ ಮಕ್ಕಳ ಬಗ್ಗೆ ಚಿಂತನೆ ಇಲ್ಲ, ಎಮೋಷ್ನಲ್ ಸಪೋರ್ಟ್ ಬೇಕು. ಓಕೆ, ಓವರ್ ಥಿಂಕಿಂಗ್ ಜಾಸ್ತಿಯಾಗಿ ನೆಗೆಟಿವ್ ಯೋಚನೆ ಮಾಡಿ ನನ್ನ ಮಕ್ಳಿಗೆ ಹಾಗಾದರೆ, ನನ್ನ ಗಂಡಂಗೆ ಹೀಗಾದರೆ, ಅಥವಾ ನಮ್ಮ ಅತ್ತೆ ಮಾವಂಗೆ ಹೀಗಾದರೆ, ಅಥವಾ ನಮ್ಮ ಅಣ್ಣ ತಂಗಿಗೆ ಹೀಗಾದರೆ, ಅಥವಾ ನಮ್ಮ ತಾಯಿಗೆ ಹಾಗಾದರೆ, ಅಥವಾ ನಮ್ಮ ತಂದೆಗೆ ಹೀಗಾದರೆ, ಸುಮ್ಮನೆ ನೆಗೆಟಿವ್ ಯೋಚನೆ ಮಾಡಿ 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 ಸೋಲ್ತಾ ಇದ್ದೀರಾ. ಓಕೆ, ನೀವು ನಿಮ್ಮ ಲೈಫಲ್ಲಿ ಕ್ವೀನ್, ಓಕೆ, ರಾಣಿ, ನೀವು ಒಬ್ಬ ರಾಣಿ ಥರ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಬಟ್ ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ನಿಮ್ಮ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಹಾಗೆ ಇನ್ನು ಕೆಲವರು ರೀಸೆಂಟಾಗಿ ತಾಯಿ ಆಗಿರ್ಬೋದು. ಸೊ ಈ ಒಂದು ಟೈಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಹೆಚ್ಚು ಮಾನಸಿಕ ಒತ್ತಡ, ಹೆಚ್ಚು ಭಾವನಾತ್ಮಕ ಒತ್ತಡ, ಎಲ್ಲ ನಾನೇ ಮಾಡಬೇಕು ಅನ್ನೋ ಒತ್ತಡ ನಿಮ್ಮನ್ನು ಕಾಡಿಸ್ತಾ ಇದೆ. ಓಕೆ, ಸೊ ನಿಮಗೆ ಡಿವೈನ್ ಗೈಡೆನ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇನ್ವೆಸ್ಟ್ಮೆಂಟ್ ಮಾಡಿ, ಸೇಫ್ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಓಕೆ, ಮನಿ ಸೇವಿಂಗು ಮಾಡಿ. ಓಕೆ, ಮುಂದೆ ನಿಮಗೆ ಸ್ಟೆಬಿಲಿಟಿ ಬರ್ತಾ ಇದೆ, ಗುಡ್ ನ್ಯೂಸ್ ಬರ್ತಾ ಇದೆ. ಓಕೆ, ಗುಡ್ ನ್ಯೂಸ್, ನೀವು ಯಾವ ವಿಚಾರಕ್ಕೆ ವೆಯ್ಟ್ ಮಾಡ್ತಿದ್ದೀರೋ ಅದು. ಓಕೆ, ಕೆರಿಯರ್ ವೈಸ್ ಆಗಿದ್ದು ಕೆರಿಯರ್ ವೈಸ್. ಓಕೆ, ಅಥವಾ ಮ್ಯಾರೇಜ್ಗೋಸ್ಕರ ಪ್ರಪೋಸಲ್ ವೆಯ್ಟ್ ಮಾಡ್ತಾಯಿದ್ರೆ ಪ್ರಪೋಸಲ್ಸ್ ಬರ್ತಾ ಇದೆ, ಅಥವಾ ಜರ್ನಿ ಮಾಡಬೇಕು ಅಂತ ಇದ್ದರೆ ಜರ್ನಿ ವೈಸ್ ನಿಮಗೆ ಗುಡ್ ನ್ಯೂಸ್ ಬರ್ತಾ ಇದೆ. ವೀಸಾ ಆಗ್ಬೋದು, ನಿಮಗೆ ಪಾಸ್ಪೋರ್ಟ್ ಸಿಗ್ಬೋದು ನಿಮಗೆ. ಓಕೆ, ಔಟ್ ಆಫ್ ಕಂಟ್ರಿ ಹೋಗಬೇಕು ಅಂತ ಇದ್ದರೆ ಓಕೆ, ವೀಸಾ ಸಿಗೋದು, ಪಾಸ್ಪೋರ್ಟ್ ಸಿಗೋದು, ಇದೆಲ್ಲ ಆಗ್ತಾಯಿದೆ. ಓಕೆ, ಸೊ ಅಲ್ಲಿಂದ ನಿಮಗೆ ಲೆಟರ್ ಬರ್ಬೋದು. ಓಕೆ, ಪಾಸ್ಪೋರ್ಟ್ ವೀಸಾ ಎಲ್ಲ ನಿಮ್ಮ ಮನೆಗೇ ಬರುವಂಥದ್ದು. ಓಕೆ, ಸೊ ಜೊತೆಗೆ ನೀವು ತುಂಬಾ ಅನುಭವವನ್ನು ಹೊಂದಲಿದ್ದೀರಿ ಮುಂದಿನ ದಿನಗಳಲ್ಲಿ. ಬಟ್ ಎಲ್ಲೋ ಒಂದು ಕಡೆ ನೀವು ಲೋನ್ಲಿ ಆಗೋ ಚಾನ್ಸಸ್ ಇದೆ, ಒಂಟಿತನ. ಬಟ್ ಆ ಒಂಟಿತನದಲ್ಲೂ ನಿಮ್ಮನ್ನು ನೀವು ಅರಿಯುವಂತಹ ಚಾನ್ಸಸ್ ಸಿಗುತ್ತೆ. ಯಾವಾಗ ನಿಮಗೆ ಒಂಟಿ ಅನಿಸುತ್ತೋ ಆ ಟೈಮಲ್ಲಿ ಮೆಡಿಟೇಷನ್ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಓಕೆ, ಸೊ ನಿಮಗೆ ಗಿಫ್ಟ್ ಬರ್ಬೋದು, ಯಾರಾದರೂ ನಿಮಗೆ ಪ್ರಪೋಸು ಮಾಡ್ಬೋದು. ಓಕೆ, ಕನ್ಫೆಷನ್ ಮಾಡ್ಬೋದು, ಸಾರಿ ಕೇಳ್ಬೋದು. ಓಕೆ, ಅಥವಾ ನೀವು ಯಾರಿಗಾದರೂ ಸಾರಿ ಕೇಳ್ಬೋದು, ಕನ್ಫೆಷನ್ ಮಾಡ್ಬೋದು. ಓಕೆ, ಪ್ರಪೋಸ್ ಮಾಡ್ಬೋದು, ಅಥವಾ ನಿಮ್ಮ ಗುರು ಹಿರಿಯರಿಗೆ ನೀವು ಗಿಫ್ಟನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿ ಅವರಿಂದ ಆಶೀರ್ವಾದವನ್ನು ಪಡೆಯುವಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಪೈಲ್ 1 ಅವರ ಎನರ್ಜೀಸ್ ಆಗಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಲೈಕ್ ಮತ್ತು ಸಬ್ಸ್ಕ್ರೈಬ್ ಶೇರ್ ಮಾಡ್ತೀರಾ, ನಿಮಗಾಗಿ ಸ್ಪೆಷಲ್ ಪ್ರೇಯರ್ ಇರುತ್ತೆ. ನಮ್ಮ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಹ್ಯಾಪಿನೆಸ್ ಎನರ್ಜಿನ ಈ ಕಡೆಯಿಂದ ಸೆಂಡ್ ಮಾಡ್ತೀವಿ. ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಕಾಣುವಂತಹ ಏಂಜಲ್ ನಂಬರನ್ನು ಟೈಪ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ, ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ರೆ ಸ್ಪೆಷಲಾಗಿ ನಿಮ್ಮ ಹೆಸರನ್ನು ಹೇಳಿ ನಾವು ಬ್ಲೆಸ್ಸಿಂಗ್ಸನ್ನು ಸೆಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಸೊ ನೆಕ್ಸ್ಟು ಪೈಲ್ 2 ರೋಸ್ ಕಾರ್ಡ್ಸ್ ಯಾರಿಗೆ ಅಟ್ರಾಕ್ಟ್ ಆಗಿತ್ತು, ನಿಮಗಾಗಿ ಗೈಡೆನ್ಸ್ ಏನಿದೆ, ಎನರ್ಜೀಸ್ ಏನಿದೆ ಚೆಕ್ ಮಾಡೋಣ.
ನಿಮ್ಮ ಹೆಸರನ್ನು 3 ಬಾರಿ ಹೇಳಿ. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಇಂಟ್ರೋದಲ್ಲಿ ನೀವು ನೋಡಿದರೆ ಮಾಡಿರ್ತೀರಿ, ಮಾಡಿಲ್ಲ ಅಂತಂದರೆ ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ತಾ 1-2 ನಿಮಿಷ ಮೆಡಿಟೇಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಸಿಚುವೇಶನನ್ನು ಯೂನಿವರ್ಸ್ ಹತ್ರ ಹೇಳಿಕೊಂಡು ಅವ್ರು ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಎನರ್ಜೀಸ್ ಏನಿದೆ ಅಂತ ನೋಡೋಣ. ಓಕೆ, ಹಾಗೆ ನಿಮಗೆ ಯಾವ ವಿಚಾರಕ್ಕೆ ಗೈಡೆನ್ಸ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಮಾಡ್ಬೋದು. ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತೀರಿ, ನಮ್ಮ ಕಡೆಯಿಂದ ನಿಮಗೆ ಸ್ಪೆಷಲ್ ಪ್ರೇಯರ್ ಇರುತ್ತೆ, ಸೆಂಡ್ ಮಾಡ್ತೀವಿ, ರಿಸೀವ್ ಮಾಡ್ಕೋಬೋದು. ನೀವು ಬೇಕಿದ್ದರೆ ನೀವು ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡ್ಬೋದು. ಹಾಗೆ ವಿಡಿಯೋದಲ್ಲಿ ನಿಮಗೆ ಎನರ್ಜೀಸ್ ರೆಸೊನೇಟ್ ಆಯ್ತಂದರೆ ನಿಮಗೆ ಯಾವ ಏಂಜಲ್ ನಂಬರ್ ಕಾಣಿಸ್ತಾ ಇದೆ ಅದನ್ನು ನೀವು ಟೈಪ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಓಕೆ, ಸೊ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನಮ್ಮ ಚಾನಲ್ಗೆ, ಅಷ್ಟು ಡಿವೈನ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ಇದ್ದಾಗ, ಸ್ಪೆಷಲಿ ಮನಿ ಇದ್ದಾಗ, ಓಕೆ, ಮನಿ ನಿಮ್ಮ ಹತ್ರ ಇದ್ದಾಗ ಇನ್ನೊಬ್ಬರಿಗೆ ಸಹಾಯ ಮಾಡಿರುವಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಬಟ್ ಯಾವಾಗ ನಿಮ್ಮ ಹತ್ರ ಮನಿ ಇರೋದಿಲ್ಲ, ದುಡ್ಡು ಇರೋದಿಲ್ಲ, ಅಥವಾ ಡೊನೇಟ್ ಮಾಡೋಕ್ಕೆ ಏನೂ ಇರೋದಿಲ್ಲ, ಬರ್ಡನ್ ಫೀಲ್ ಮಾಡ್ತೀರಿ. ಓಕೆ, ಸೊ ಇಲ್ಲಿಗೆ ನನ್ನದು ಅಂತ್ಯ ಆಯಿತು, ಓಕೆ, ಫೈನಾನ್ಷಿಯಲಿ ಸ್ಟಕ್ ಆಗಿಬಿಟ್ಟಿದ್ದೀನಿ, ಅಥವಾ ಮುಂದೆ ಗೇನ್ ಆಗುತ್ತೋ ಇಲ್ವೋ, ಅಥವಾ ನನ್ನ ಮನಿ ಸ್ಟಾಪ್ ಆಯಿತಾ, ಮನಿ ಫ್ಲೋ ಆಗೋದು ಸ್ಟಾಪ್ ಆಯಿತಾ, ಈ ಥರ ಎಲ್ಲ ಯೋಚನೆಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ. ಬಟ್ ನಿಮ್ಮ ಹತ್ರ ಮನಿ ಬಂದಾಗ, ಓಕೆ, ಸೊ ವೀನಸ್ ತುಂಬಾ ಪ್ರಬಲ ಆದಾಗ ಒಳ್ಳೆ ರೀತಿಲಿ ಮನಿ ಫ್ಲೋ ಬರುತ್ತೆ. ಸೊ ಮನಿ ಫ್ಲೋ ಬಂದಾಗ ನೀವು ಯೋಚನೆ ಮಾಡ್ದೇ ಖರ್ಚು ಮಾಡೋದು. ಓಕೆ, ಯಾರಿಗೆ ಅಗತ್ಯ ಇದೆ ಅವ್ರಿಗೆ ಕೊಡೋ, ಬಟ್ಟು ಯಾರಿಗೆ ಅಗತ್ಯ ಇರೋದಿಲ್ವೋ ಅವ್ರ ಮೇಲೆ ಖರ್ಚು ಮಾಡೋದು, ಡೊನೇಟ್ ಮಾಡೋದು, ಈ ಥರ ಮಾಡ್ತಾ ಇರ್ತೀರ. ಸೊ ಈ ಕಾರಣದಿಂದ ಅಂದರೆ ಈಗ ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವ್ರನ್ನ ಕೇರ್ ಮಾಡೋ ಬದಲು, ಯಾರು ನಿಮ್ಮನ್ನು ಪ್ರೀತಿ ಮಾಡಲ್ಲ, ಯಾರು ನಿಮ್ಮ ಹತ್ರ ದುಡ್ಡಿಗೋಸ್ಕರ ಇದ್ದಾರೆ ಅವರಿಗೇ ನೀವು ಹೆಚ್ಚು ಸಪೋರ್ಟ್ ಮಾಡ್ತೀರಾ. ಓಕೆ, ಸೊ ಅದೇ ಕಾರಣದಿಂದ ನಿಮಗೆ ಬರ್ಡನ್ ಫೀಲ್ ಆಗ್ತಾ ಇದೆ. ಓಕೆ, ಅದೇ ಕಾರಣಕ್ಕೆ ನೀವು ಸುಸ್ತು ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ನೀವು ಒಂದು 3 ತಿಂಗಳು ದುಡಿತೀರಾ, ಆಮೇಲೆ ಒಂದು 2 ಮಂತ್ಸು 3 ಮಂತ್ಸು ಹೆಲ್ತ್ ಇಶ್ಯೂಸ್ ಆಗುತ್ತೆ, ದುಡಿಯೋದನ್ನು ಸ್ಟಾಪ್ ಮಾಡಿಬಿಡ್ತೀರಾ. ಸೊ ಈ ಥರ ಅಪ್ಸ್ ಆ್ಯಂಡ್ ಡೌನ್ ನೀವು ನೋಡ್ತಾ ಇದ್ದೀರಾ. ಸೊ ಈ ಕಾರಣದಿಂದ ನೀವು ಇದೆಲ್ಲ ಯಾವಾಗ ಎಂಡ್ ಆಗುತ್ತೆ ಅಂತ ಕಾಯ್ತಾ ಇದ್ದೀರಾ. ಓಕೆ, ಯಾವಾಗ ಒಂದು ನೆಗೆಟಿವ್ ಸೈಕಲ್ ಎಂಡ್ ಆಗುತ್ತೆ, ಯಾವಾಗ ಈ ಥರ ಹೆಲ್ತ್ ಇಶ್ಯೂಸು ಆಗಾಗ ಹೆಲ್ತ್ ಇಶ್ಯೂಸ್ ಆಗೋದು, ಆಮೇಲೆ ಸ್ವಲ್ಪ ಚೆನ್ನಾಗಾಗ್ತೀನಿ, ಆವಾಗ ಮನಿ ಅರ್ನಿಂಗ್ ಮಾಡೋದು, ಈ ಥರ ಎಲ್ಲ ಯಾವಾಗ ಆಗುತ್ತೆ ಅನ್ನೋ ಯೋಚನೆ ಮಾಡ್ತಾ ಇದ್ದೀರಾ. ಅಥವಾ ವಾಯ್ಸ್ ನಾಯ್ಸ್ ಆಗ್ತಾಯಿದ್ರೆ ಕ್ಷಮಿಸಿ. ಓಕೆ, ಹಾಗೆಯೇ ಇಲ್ಲಿ ಕೆಲವರು ಒಳ್ಳೆ ರೀತಿಯಲ್ಲಿ ಅರ್ನಿಂಗ್ ಮಾಡ್ತಾಯಿದ್ರಿ, ಇದ್ದಕ್ಕಿದ್ದಂಗೆ ಸಡನ್ ನಿಮಗೆ ಆಪ್ರೇಷನ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ನೀವು ಹಾಸ್ಪಿಟಲೈಸ್ ಆಗಿರ್ಬೋದು. ಸೊ ಈ ಕಾರಣದಿಂದ ನೀವು ಮನಿ ಅರ್ನಿಂಗ್ ಮಾಡಿದ್ದೆಲ್ಲ ಅದೇ ಹಾಸ್ಪಿಟ್ಲಿಗೆ ಹಾಕಂಗಾಯಿತು, ಅಥವಾ ಎಕ್ಸ್ಟ್ರಾ ಸಾಲ ಆಗಿರ್ಬೋದು. ಸೊ ಇವಾಗ ನೀವು ಮನೇಲಿ ಕೂತು ಏನು ಯೋಚನೆ ಮಾಡ್ತಿದ್ರೆ, ಯಾವಾಗ ಇದೆಲ್ಲ ಸಿಚುವೇಶನ್ ಎಂಡ್ ಆಗುತ್ತೆ, ಯಾವಾಗ ನನ್ನ ಹೆಲ್ತ್ ಇಶ್ಯೂಸ್ ಎಂಡ್ ಆಗಿ ನಾವು ಮತ್ತೆ ಹೆಲ್ದಿಯಾಗಿ ಯಾವಾಗ ಮತ್ತೆ ಜಾಬಿಗೆ ಹೋಗ್ತೀನಿ, ಓಕೆ, ಯಾವಾಗ ಮತ್ತೆ ನಾನು ಮನಿ ಅರ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ, ಮತ್ತು ಯಾವಾಗ ಹ್ಯಾಪಿ ಲೈಫನ್ನು ಲೀಡ್ ಮಾಡ್ತೀನಿ ಅಂತ ನೀವು ಯೋಚನೆ ಮಾಡ್ತಾಯಿದ್ರ. ಕೆಲವರು ಇಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಗುರುಗಳ ಹತ್ರ ಹೋಗೋದು, ಆಸ್ಟ್ರಾಲಜರ್ ಹತ್ರ ಹೋಗೋದು, ಓಕೆ, ಇದನ್ನೆಲ್ಲ ಮಾಡಿ ಕೇಳಿ ನೀವೇನೋ ಒಂದು ಡಿಸಿಷನ್ ತೊಗೊತಾ ಇದ್ದೀರಾ. ಓಕೆ, ಒಂದು ಪಕ್ಷ ತಗೊಂಡಿಲ್ಲ ಅಂತಂದರೆ ತಗೊಳ್ಳಿ ಅಂತಲೇ ಬರ್ತಾಯಿದೆ ಸ್ಟ್ರಾಂಗ್ ಆಗಿ. ಓಕೆ, ನೋಡಿ, ಸ್ಟ್ರಾಂಗ್ ಆಗಿ. ಓಕೆ, ಸೊ ಗುರುಗಳ ಹತ್ರ ಬನ್ನಿ, ಅಥವಾ ನಮ್ಮ ಹತ್ರ ಬನ್ನಿ. ಓಕೆ, ರೀಡಿಂಗ್ ತೊಗೋಬೋದು ನೀವು. ಓಕೆ, ರೀಡಿಂಗ್ ತೊಗೊಂಡು ರೀಡಿಂಗಲ್ಲಿ ಬರುವಂತಹ ಗೈಡೆನ್ಸನ್ನು ಫಾಲೋ ಮಾಡಿ. ಹೀಲಿಂಗ್ ಅಗತ್ಯ ಇದೆ. ಓಕೆ, ನೀವು ಖುದ್ದು ಹೀಲರ್ ಆಗಿದ್ದರೆ ಹೀಲ್ ಮಾಡ್ಕೊಳ್ಳಿ. ಒಂದು ಪಕ್ಷ ಆಗಿಲ್ಲ ಅಂತಂದರೆ ಇನ್ನೊಬ್ಬ ಹೀಲರ್ ಹತ್ರ ಹೋಗಿ ಹೀಲಿಂಗ್ ಮಾಡ್ಕೊಳ್ಳಿ, ಆವಾಗ ನಿಮಗೂ ಹೆಲ್ಪ್ ಆಗುತ್ತೆ. ಓಕೆ, ಸಮ್ಟೈಮ್ಸು ಈಗ ಏನಂದರೆ ಕರ್ಮಬಂಧನದಲ್ಲಿ ನಾವೆಲ್ಲರೂ ಇದ್ದೀವಿ. ಓಕೆ, ಭೂಮಿ ಮೇಲೆ ಯಾರೆಲ್ಲ ಕರ್ಮಬಂಧನದಲ್ಲಿದ್ದೀವಿ. ಆಮೇಲೆ ಸೋಲ್ ಕನೆಕ್ಷನ್, ಯಾರ ಜೊತೆಗೆ ಯಾವ ಸೋಲ್ ಕನೆಕ್ಷನ್ ಇರುತ್ತೆ, ಯಾವಾಗ ಯಾವ ಸೋಲು ಮೀಟ್ ಆಗಬೇಕು, ಓಕೆ, ಯಾರಿಂದ ಹೆಲ್ಪು ಯಾವ ಟೈಮಲ್ಲಿ ತೊಗೋಬೇಕಂತ ಎಲ್ಲ ಡೆಸ್ಟಿನಿಲಿ ಇರುತ್ತೆ. ಸೊ ಸಮ್ಟೈಮ್ಸು ನೀವು ಹೀಲರ್ ಆಗಿದ್ದರೂ ಕೂಡ, ಗ್ರ್ಯಾಂಡ್ ಮಾಸ್ಟರೇ ಆಗಿದ್ದರೂ ಕೂಡ, ಅಥವಾ ನೀವು ಬ್ರಹ್ಮ ವಿದ್ಯೆಗಳನ್ನೇ ಕಲ್ತಿದ್ರೂ ಕೂಡ, ಓಕೆ, ಬ್ರಹ್ಮಶ್ರೀ ವಿದ್ಯೆಗಳನ್ನೇ ಕಲ್ತಿದ್ರೂ ಕೂಡ, ಓಕೆ, ನಿಮಗೆ ಸ್ಪಿರಿಚುವಲಲ್ಲಿ ಎಷ್ಟೇ ಎನರ್ಜಿ ಗೊತ್ತಿದ್ರೂ ಕೂಡ, ಅಥವಾ ನೀವು ಖುದ್ದು ಡಾಕ್ಟರೇ ಆಗಿದ್ರೂ ಕೂಡ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇರುತ್ತೆ, ಅಥವಾ ಇನ್ನೊಬ್ಬ ಹೀಲರ್ ಹತ್ರ ಹೋಗೋ ಅವಶ್ಯಕತೆ ಇರುತ್ತೆ, ಅಥವಾ ಇನ್ನೊಬ್ಬ ಆಸ್ಟ್ರಾಲಜರ್ ಹತ್ರ ಹೋಗೋ ಅವಶ್ಯಕತೆ ಇರುತ್ತೆ. ಸೊ ಅದನ್ನು ನೀವು ಮಾಡಿ. ಓಕೆ, ನನಗೆ ಎಲ್ಲ ಗೊತ್ತಿದೆ ಮತ್ತು ಇನ್ನೇನು ಹೋಗೋದು ಅನ್ನೋ ಬೇಡ. ಯಾಕೆಂದರೆ ಮೈಂಡ್ ಇಂಬ್ಯಾಲೆನ್ಸ್ ಆಗಿದ್ದಾಗ, ಓಕೆ,
ಅಥವಾ ಕನ್ಫ್ಯೂಷನ್ಸು, ದ್ವಂದ್ವಗಳಿದ್ದಾಗ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿದ್ರೂ ಕೂಡ ಒಮ್ಮೊಮ್ಮೆ ರಾಂಗ್ ಡೈರೆಕ್ಷನ್, ರಾಂಗ್ ಆದ ಆಯ್ಕೆ, ತಪ್ಪಾದ ಆಯ್ಕೆಯನ್ನು ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆ ತಪ್ಪಾದ ಆಯ್ಕೆಯನ್ನು ಮಾಡೋಕ್ಕೆ ಹೋಗಬೇಡಿ, ಇನ್ನೊಬ್ಬರ ಹೆಲ್ಪನ್ನು ತಗೊಳ್ಳಿ ಅಂತೇಳಿ ಡಿವೈನು ಗೈಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಡಿವೈನ್ ಹೇಳ್ತಿರೋದನ್ನು ಫಾಲೋ ಮಾಡಿ ಸರಿಯಾದ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಅದನ್ನು ನಿಮಗೆ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಹೀಲಿಂಗ್ ಅಗತ್ಯ ಇದೆ, ಹೀಲಿಂಗ್ ತೊಗೊಳ್ಳಿ. ಅಟ್ಲೀಸ್ಟ್ ಒಂದು 3 months ಆದರೂ ಹೀಲಿಂಗ್ ತೊಗೊಳ್ಳಿ, ಅಥವಾ 5 weeks ಆದರೂ ಹೀಲಿಂಗ್ ತೊಗೊಳ್ಳಿ. ಓಕೆ, ಇದರಿಂದ ಬೆನಿಫಿಟ್ ಇದೆ ನಿಮಗೆ, ಮುಂದೆ ಒಳ್ಳೆಯದಾಗತ್ತೆ. ಫೈನಾನ್ಷಿಯಲ್ ಬ್ಲಾಕೇಜಸ್ ಆಗ್ತಾಯಿದ್ರೆ, ಫೈನಾನ್ಷಿಯಲಿ ಬ್ಲಾಕೇಜಸ್ ಅಥವಾ ಕೆರಿಯರಲ್ಲಿ ಬ್ಲಾಕೇಜಸ್ ಅಂದರೆ ಒಂದು ಸ್ವಲ್ಪ ದಿನ ಕೆಲಸಕ್ಕೆ ಹೋಗ್ತೀರಿ, ಆಮೇಲೆ ಕೆಲಸ ಬಿಡ್ತೀರಿ, ಇನ್ನೊಂದು ಕಡೆ ಕೆಲಸಕ್ಕೆ ಹೋಗ್ತೀರಿ, ಇನ್ನೊಂದು ಕಡೆ ಕೆಲಸ ಬಿಡ್ತೀರಿ, ಈ ಥರ ಪರ್ಮನೆಂಟ್ ಜಾಬ್ ನಿಮಗಿಲ್ಲ. ಸೊ ಎಷ್ಟು ದಿನ ಅಂತ ಈ ಥರ ನೀವು ಒಂದು ಜಾಬಿಂದ ಇನ್ನೊಂದು ಜಾಬಿಗೆ ಅದನ್ನ ಹೋಗ್ತೀರಿ, ಅದು ಕೂಡ ಒಳ್ಳೆಯದಲ್ಲ. ಸೊ ಅದಕ್ಕೆ ಒಂದು ಕಡೆ ಪರ್ಮನೆಂಟ್ ಜಾಬು, ಓಕೆ, ಇನ್ಕಮ್ ಸೋರ್ಸು ಕರೆಕ್ಟಾಗಿ ಬರ್ತಾ ಇರಬೇಕು. ಸೊ ನಿಮ್ಮ ಲೈಫು ಲೀಡ್ ಆಗೋಕ್ಕೆ ಹೆಲ್ಪ್ ಆಗಬೇಕು. ಸೊ ಆ ಥರಕ್ಕೆ ಫೈನಾನ್ಷಿಯಲ್ ಬ್ಲಾಕೇಜಸ್ ಇದ್ದಾಗ ಆ ಥರ ಆಗುತ್ತೆ ಎನರ್ಜಿನ. ಆ ಎನರ್ಜಿಯಿಂದ ಹೊರಗಡೆ ಬರೋಕ್ಕೆ ಫೈನಾನ್ಷಿಯಲ್ ಬ್ಲಾಕೇಜಸ್ ರಿಮೂವಲ್ ಹೀಲಿಂಗನ್ನು ತಗೋಬೋದು. ಓಕೆ, ನೀವು ನಮ್ಮ ಹತ್ರ ಬಂದರೆ ನಾವು ನಿಮಗೆ ಖಂಡಿತವಾಗ್ಲೂ ಕೊಡ್ತೀವಿ. ಓಕೆ, ಸೊ ಹಾಗಂತ ಇಲ್ಲಿ ನನ್ನ ಹತ್ರ ಏನೂ ದುಡ್ಡಿಲ್ಲ ದಯಮಾಡಿ ನಂಗೆ ಹೀಲ್ ಮಾಡಿ ಅಂತ ಕೇಳಕ್ಕೆ ಬರಬೇಡಿ. ಯಾಕಂದರೆ ಎಲ್ಲದನ್ನು ಕರ್ಮ ಕಾಯಿನ್ ಪೇ ಮಾಡಲೇಬೇಕು. ಓಕೆ, ಯಾಕಂದರೆ ನಾನು ಇಲ್ಲಿ ನನ್ನ ಒಂದು ಕೆರಿಯರ್, ಇದು ಡಿವೈನ್ ಕೊಟ್ಟ ಕೆರಿಯರು, ಇಲ್ಲಿ ನಾನು ಫಾಲೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಿಮಗೆ ಏನು ಫೀಸ್ ಹೇಳಿರ್ತೀವಿ ಆ ಫೀಸನ್ನು ಪೇ ಮಾಡಿ ನೀವು ಹೀಲಿಂಗ್ ಮಾಡಿಸ್ಕೊಳ್ಳಿ, ಡೆಫಿನೆಟ್ಲಿ ಬೆನಿಫಿಟ್ ಇದೆ. ಓಕೆ, ಈ ಹಿಂದೆ 21 days ಕಂಟಿನ್ಯೂಸ್ ಆಗಿ ಒಬ್ಬ ತಂದೆ ಅವ್ರ ಮಗನಿಗೋಸ್ಕರ ಹೀಲಿಂಗ್ ಮಾಡಿಸಿದ್ರು. ಸೊ ಅವ್ರಿಗೆ ಏನಂದರೆ ಮಗನಿಗೆ ಆ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಹಾಗೆಯೇ ಅದೇ ಕಂಪ್ನಿಲೇ ನಂಗೆ ಕೆಲಸ ಬೇಕು ಅಂತ. ಓಕೆ, ಜೊತೆಗೆ ವರ್ಕ್ ಫ್ರಮ್ ಹೋಮ್ ಕೂಡ ಮಾಡೋ ಹಾಗೆ ವ್ಯವಸ್ಥೆ ಬೇಕು ಅಂತ. ಸೊ ಅದೇ ರೀತಿಯಲ್ಲಿ ನಾವು ಹೀಲಿಂಗನ್ನು ಸೆಂಡ್ ಮಾಡಿದ್ವಿ. ಬಿಡದ್ದೇ 21 ದಿನ ಹೀಲಿಂಗ್ ತೊಗೊಂಡ್ರು. ಸೊ ಬಿಡದ್ದೇ 21 ದಿನ ಹೀಲಿಂಗ್ ತೊಗೊಂಡಿದ್ದಕ್ಕೆ ಆ ವ್ಯಕ್ತಿಗೆ ಆ್ಯಕ್ಚುಲಿ ಆ ಜಾಬನ್ನು ಏನು ನೀವು ಇನ್ಮುಂದೆ ಜಾಬಿಗೆ ಬರೋದು ಬೇಡ ಅಂತ ಹೇಳಿದ್ರಂತೆ. ಓಕೆ, ಅವ್ರಿಗೆ ಮೇಲ್ ಕಳಿಸಿದ್ದಾರೆ, ಇನ್ನು ಮುಂದೆ ನಿಮಗೆ ಇಲ್ಲಿ ಜಾಬ್ ಇಲ್ಲ ಅಂತ. ಬಟ್ ಅದೇ ಕಂಪ್ನಿಯಲ್ಲೇ ನಾನು ಜಾಬ್ ಮಾಡಬೇಕು, ನಂಗೆ ಬೇರೆ ಕಂಪ್ನಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಈ ಥರ ಎಲ್ಲ ಭಾಳ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ಸೊ ಆಮೇಲೆ ಕೊನೆಗೆ ನಾವು ಹೀಲಿಂಗ್ ಎಲ್ಲ ಮಾಡಿದ್ಮೇಲೆ ಅದೇ ಕಂಪ್ನಿ, ನಾನು ಹೇಳಲ್ಲ, ಹೆಸರು ಹೇಳಲ್ಲ, ಕಂಪ್ನಿ ಹೆಸರು ಹೇಳಲ್ಲ. ಓಕೆ, ಅದಕ್ಕೆ ಬಿಕಾಸ್ ಕೆಲವ್ರದ್ದು ಇಷ್ಟ ಇರಲ್ಲ ಅವ್ರ ಪರ್ಸ್ನಲ್ ಲೈಫ್ನ ಶೇರ್ ಮಾಡೋದು, ಹಾಗಾಗಿ ಹೇಳ್ತಾ ಇಲ್ಲ. ಅವ್ರ ಮಗನ ಕಂಟಿನ್ಯೂಸ್ ಆಗಿ ಹೀಲಿಂಗ್ ಕೊಟ್ವಿ. ಓಕೆ, ಹೀಲಿಂಗ್ ಕೊಟ್ಟಮೇಲೆ ಆ ವ್ಯಕ್ತಿ ಹೀಲಿಂಗ್ ರಿಸೀವ್ ಮಾಡ್ಕೊಂಡ್ಮೇಲೆ ಅದೇ ಕಂಪ್ನಿಲಿ ಕೆಲಸ ಸಿಕ್ತು. ಮತ್ತು ಅದರಲ್ಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಕಂಪ್ನಿ ಒಂದೇ, ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. ಬೇರೆ ಡಿಪಾರ್ಟ್ಮೆಂಟೆಲ್ಲ ಅವರಿಗಾಯಿತು, ಜೊತೆಗೆ ವರ್ಕ್ ಫ್ರಮ್ ಹೋಮ್ ಕೂಡ ಕೆಲಸ ಆಯಿತು ಅವರಿಗೆ. ಓಕೆ, ಸ್ಯಾಲ್ರಿ ಕೂಡ ಚೆನ್ನಾಗಿದೆ. ಓಕೆ, ಸೊ ಈ ಥರ ನೀವು ಫೈನಾನ್ಷಿಯಲಿ ಅಥವಾ ಕೆರಿಯರಲ್ಲಿ ಬ್ಲಾಕೇಜಸ್ ಕಾಣ್ತಾ ಇದ್ದರೆ, ಸೊ ನೀವು ಈ ಥರ ಹೀಲಿಂಗ್ ತೊಗೊಳ್ಳೋದ್ರಿಂದ ಬೆನಿಫಿಟ್ ಇದೆ. 21 ದಿನ ಮಾಡಿದ್ರೆ ಖಂಡಿತವಾಗ್ಲೂ ವರ್ಕ್ ಬರುತ್ತೆ. ಓಕೆ, ಕೆಲವರು ಏನು ಮಾಡ್ತೀರಿ, ನಂಬಿಕೆ ಇರಲ್ಲ, ಅರ್ಧಂಬರ್ಧ ನಂಬಿಕೆ, ಈ ಥರ ಎಲ್ಲ ಮಾಡೋದ್ರಿಂದನೇ ಪ್ರಾಬ್ಲಮ್ಮು. ಓಕೆ, ಈ ಸೈಕಿಕ್ ಲೆವೆಲ್ ಹೀಲಿಂಗ್ ಏನಿದೆ ಇದು ಸಂಪೂರ್ಣ ನಿಮ್ಮ ನಂಬಿಕೆಯ ಮೇಲೇ ಇರೋದು. ಓಕೆ, ಸೊ ನಿಮಗೋಸ್ಕರ ನಿಮ್ಮ ಲೈಫಲ್ಲಿ ಸ್ಟ್ರಾಂಗ್ ಪಾಸಿಟಿವ್ ಚೇಂಜ್ ಬೇಕು, ಸ್ಟ್ರಾಂಗ್ ಹ್ಯಾಪಿನೆಸ್ ಚೇಂಜ್ ಬೇಕು, ಓಕೆ, ಸ್ಟೆಬಿಲಿಟಿ ಬೇಕು ಅಂತ ಬಯಸಿದ್ದೇ ಆಗಿದ್ದರೆ ಖಂಡಿತವಾಗ್ಲೂ ನೀವು 21 days ಹೀಲಿಂಗ್ ತಗೊಳ್ಳೋದ್ರಿಂದ ಬೆನಿಫಿಷಿಯಲ್ ಇದೆ. ಓಕೆ, ಚಕ್ರ ಬ್ಯಾಲೆನ್ಸಿಂಗ್ ಆಗಿರ್ಬೋದು, ಮೈಂಡ್ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಎಮೋಷ್ನಲ್ ಹೀಲಿಂಗ್ ಆಗಿರ್ಬೋದು, ರಿಲೇಷನ್ಶಿಪ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಸ್ಪಿರಿಚುವಲ್ ವೈಸು ಅಂದರೆ ನಿಮಗೆ ಏನೋ ದೋಷಗಳು ಬರುತ್ತೆ, ಸ್ಪಿರಿಚುವಲ್ ವೈಸು, ವಾಸ್ತು ದೋಷ ಆಗಿರ್ಬೋದು, ಗ್ರಹ ದೋಷ ಆಗಿರ್ಬೋದು, ಅಥವಾ ಡಿವೈನ್ ನೀವು ನಿಮ್ಮ ಮನೆಯದು ಕುಲದೇವ್ರದ್ದು ಅಥವಾ ಇನ್ಯಾವುದೋ ದೇವಿ ದೇವತೆಗಳ ಕೋಪಕ್ಕೆ ಒಳಗಾಗಿರ್ಬೋದು, ಅಥವಾ ಎನ್ಸೆಸ್ಟರ್ದು ಕೋಪಕ್ಕೆ ಒಳಗಾಗಿರ್ಬೋದು. ಇದನ್ನೆಲ್ಲ ನಾವು ಸ್ಪಿರಿಚುವಲ್ ಸೈಕಿಕ್ ಲೆವೆಲಲ್ಲಿ ಹೀಲಿಂಗ್ ಮಾಡ್ತೀವಿ. ಸೊ ಇದನ್ನು ಸ್ಪಿರಿಚುವಲ್ ಬ್ಲಾಕೇಜಸ್ ಅಂತೇಳಿ ಕರಿತೀವಿ. ಅದು ಪಾಸ್ಟ್ ಲೈಫ್ ಕರ್ಮಾಸಿಂದ. ಓಕೆ, ಸೊ ಹೀಗಾಗಿ ಇಂಥವುಗಳನ್ನು ನೀವು ಅಟ್ಲೀಸ್ಟ್ 21 days ಹೀಲಿಂಗ್ ತೊಗೊಳೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನಾವಂತೂ ಗ್ಯಾರಂಟಿ ಕೊಡ್ತೀವಿ. ಆದರೆ ಕೆಲವ್ರದ್ದು ತುಂಬ ಕೆಟ್ಟ ಕರ್ಮ ಮಾಡಿ ಇವಾಗ ನೀವು ತುಂಬ ಪಾಸಿಟಿವ್ ಆಗಿದ್ದಾಗ ಸೊ ಸಮ್ಟೈಮ್ಸು 48 ದಿನ ಬೇಕಾಗತ್ತೆ ಹೀಲಿಂಗು. ಏನಂದರೆ ಈಗ ನಾನೇನು 21 ದಿನ ಹೀಲಿಂಗ್ ಮಾಡಿದೆ ಅಂತಂದರೆ ಅವರು ಒಂದು 6 ತಿಂಗಳು ಮುಂಚೆನೇ ಬರ್ತಾಯಿದ್ರು, 3 ದಿನ ಹೀಲಿಂಗ್ ತೊಗೊತಾಯಿದ್ರು. ಓಕೆನಾ. ಸೊ ಕೊನೆಗೆ ನಾನು ಅಂದೆ, ಮೇಡಮ್ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಹೆಲ್ಪ್ ಆಗ್ತಾ ಇದೆ, ಬಟ್ ಸ್ಟ್ರಾಂಗಾಗಿ ಹೆಲ್ಪ್ ಆಗ್ತಾ ಇಲ್ಲ ಅಂತ ಅಂದರು. ಸೊ ನಾನು ಅಂದೆ, ನೀವು ನನಗೆ ಪರಿಚಯ ಆಗಿ 6 ತಿಂಗಳಾಯಿತು, ನಾನು ಮುಂಚೆಯಿಂದನೇ ಹೇಳಿದ್ದೆ 21 ದಿನ ತೊಗೊಂಬಿಡಿ ಅಂತ. ಓಕೆ, ಸೊ ಅವ್ರೇನು ಮಾಡ್ತಿದ್ರು, ತಿಂಗಳಲ್ಲಿ 3 ದಿನ ಅಥವಾ ವಾರದಲ್ಲಿ 3 ದಿನ ಈ ಥರ ಹೀಲಿಂಗ್ ಮಾಡಿಸ್ತಾಯಿದ್ರು. 21 days ಕಂಟಿನ್ಯೂಸ್ ಆಗಿ ಮಾಡಿಸಿರಲಿಲ್ಲ. ಕೊನೆಗೆ ಸರ್ ನಾನು ಹೇಳ್ತಾ ಇದ್ದೀನಿ 21 ದಿನ ಕಂಟಿನ್ಯೂಸ್ ಆಗಿ ಮಾಡಿಬಿಡಿ ಸರ್ ಅಂತ. ಕೊನೆಗೆ ಅವ್ರ ತಂದೆ ಒಪ್ಕೊಂಡು
21 ಡೇಸ್ ಹೀಲಿಂಗ್ ಮಾಡಿದ್ರು ರಿಸಲ್ಟು ಸಿಕ್ತು. ಸೊ ಅದಕ್ಕೆ ಹೇಳೋದು 21 ಡೇಸ್ಗೆ 21 ಅನ್ನೋ ಈ ಸಂಖ್ಯೆಗೂ 21 ದಿನ ಇದಕ್ಕೆ ತುಂಬ ಪವರ್ಫುಲ್ ಇದೆ, ತುಂಬ ಎನರ್ಜಿ ಇದೆ. ಓಕೆ, ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ 21 ಡೇಸ್ ಹೀಲಿಂಗ್ ಮಾಡಿಕೊಂಡ್ರೆ ಹೆಲ್ಪ್ ಖಂಡಿತ ಆಗೇ ಆಗುತ್ತೆ. ಓಕೆ, ಸೊ ಇದಿಷ್ಟು ನಿಮಗಾಗಿ ರೀಡಿಂಗ್ ಇತ್ತು, ಗೈಡೆನ್ಸ್ ಇತ್ತು. ಓಕೆ, ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೆಸರನ್ನು ಕಮೆಂಟ್ ಸೆಕ್ಷನಲ್ಲಿ ಮಾಡಿದ್ರೆ ನಾನು ಸ್ಪೆಷಲ್ ಬ್ಲೆಸ್ಸಿಂಗ್ಸ್, ಹ್ಯಾಪಿನೆಸ್ ಎನರ್ಜಿನ ಈ ಕಡೆಯಿಂದ ಸೆಂಡ್ ಮಾಡ್ತೀವಿ. ಓಕೆ, ಸೊ ಏನಾದರೂ ಹೆಲ್ಪ್ ಬೇಕಂತಂದರೆ ಓಕೆ, ಕರ್ಮ ಕಾಯಿನನ್ನು ಪೇ ಮಾಡಿ ನೀವು ಹೆಲ್ಪನ್ನು ಪಡಿಬಹುದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.